ನೀವು ನೋಡ್ತಾ ಇದ್ರ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ನಾನಿವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರದಂದು ಬನಶಂಕರಿ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಬನಶಂಕರಿ ಅಮ್ಮನವರ ದರ್ಶನ ಪಡೆಯಲು ಬಂದಿರುವಂಥದ್ದು. ಇವತ್ತು ಬನಶಂಕರಿ ಅಮ್ಮನವರಿಗೆ ಯಾವೆಲ್ಲ ವಿಶೇಷ ಪೂಜೆಗಳನ್ನು ನೆರವೇರಿಸಿರುವಂಥದ್ದು ಅದನ್ನು ಹೇಳೋಕೆ ಇವತ್ತು ರಾಜು ಶಾಸ್ತ್ರಿ ಅವರು ಸಹಾಯಕ ಪುರೋಹಿತರು, ಬನಶಂಕರಿ ಅಮ್ಮನವರ ಸಹಾಯಕ ಪುರೋಹಿತರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳೇ, ಇವತ್ತು ಬನಶಂಕರಿ ಅಮ್ಮನವರಿಗೆ ಯಾವೆಲ್ಲ ವಿಶೇಷತೆ ಪೂಜೆಗಳಾದವು, ಎಷ್ಟು ಗಂಟೆಗೆ ದೇವಿಯ ದರ್ಶನ ಪಡೆಯೋಕ್ಕೆ ಭಕ್ತಾದಿಗಳು ಬಂದರು, ಆಗ ಎಷ್ಟು ಗಂಟೆಗೆ ಓಪನ್ ಆಯಿತು ಗುಡಿ ಅಂತ? ಈ ದಿನ ಎಂದಿನಂತೆ ಪ್ರಾತಃ ಕಾಲದಲ್ಲಿ 3:30 ಗಂಟೆಗೆ ದೇವಾಲಯದ ಬಾಗಿಲನ್ನು ತೆರೆದು ಅಮ್ಮನವರಿಗೆ ಸುಪ್ರಭಾತ ಸೇವೆಯನ್ನು ಮಾಡಿ, ಆ ನಂತರದಲ್ಲಿ ವಿಶೇಷವಾದ ಪಂಚಾಮೃತ ಅಭಿಷೇಕ ಮತ್ತು ಅರಿಶಿಣದ ಅಭಿಷೇಕವನ್ನು ಮಾಡಿದ ನಂತರ ಅಮ್ಮನವರಿಗೆ ಸೀರೆಯನ್ನು ಉಡಿಸಿ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಆ ನಂತರ 8 ಗಂಟೆಗೆ ಮಹಾಮಂಗಳಾರತಿಯನ್ನು ನೆರವೇರಿಸಿ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಈ ದರ್ಶನಕ್ಕಾಗಿ ಬಹಳ ದೂರದಿಂದ ಎಲ್ಲ ಭಕ್ತಾದಿಗಳು ದೇವರ ಸೇವೆಗಾಗಿ ವಿಶೇಷವಾಗಿ ಬಂದಿರ್ತಾರೆ. ಆದ್ದರಿಂದ ಎಲ್ಲರಿಗೂ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ವಿಶೇಷವಾದ ಸರತಿ ಸಾಲುಗಳನ್ನು ಮಾಡಿ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಅಂದಂಗೆ ಬ್ಯಾರಿಕೇಡ್ಗಳ ಅಳವಡಿಕೆ ಕೂಡ ಆಗಿರುವಂಥದ್ದು, ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. 1 ಗಂಟೆ ಕಾಲ ನಾನು ಆಗಲೇ ಮಾತಾಡಿಸ್ತಾ ಇದ್ದೆ ಭಕ್ತಾದಿಗಳನ್ನ, 1 ಗಂಟೆ ಕಾಲ ನಿಂತು ಬರ್ತಾ ಇರುವಂಥದ್ದು. ಏನು ಹೇಳ್ತೀರಾ ಈ ಜನ ಭಕ್ತಾದಿಗಳಿಗೆ? ಈಗ ಪ್ರಾತಃ ಕಾಲದಿಂದ ಪೂಜಾ ಕೈಂಕರ್ಯಗಳು ನೆರವೇರೋವರೆಗೂ ಭಕ್ತರಿಗೆ ವಿಶೇಷವಾದ ಪೂಜೆಗಳನ್ನು ಮಾಡಿಕೊಡೋದಾಗಲಿ ಸಂಕಲ್ಪ ಮಾಡೋದಾಗಲಿ ಅವಕಾಶ ಇರೋದಿಲ್ಲ. ಆ ನಂತರದಲ್ಲಿ ಮಹಾಮಂಗಳಾರತಿ ನಂತರದಲ್ಲಿ ಇನ್ನು ಮುಂದಕ್ಕೆ ದೇವಿಯ ಅರ್ಚನೆ, ವಿಶೇಷ ಪೂಜೆ, ಮಂಗಳಾರತಿ ಇವೆಲ್ಲ ಮಾಡಲಾಗುತ್ತೆ. ಹಾಗಾಗಿ ಭಕ್ತರಿಗೆ ಸರಾಗವಾಗಿ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಅವಕಾಶ ಇದೆ. ಇವತ್ತಿನ ಪೂಜೆ ನೀವಾಗಲೇ ಅಂದಂಗೆ ರುದ್ರಾಭಿಷೇಕ ಆಯಿತು, ಪಂಚಾಮೃತ ಆಯಿತು ಅನ್ನುವಂಥದ್ದು. ಇನ್ನು ಕೊನೆಯ ಶುಕ್ರವಾರದ ತನಕ ಯಾವೆಲ್ಲ ಪೂಜೆಗಳು ನೆರವೇರುತ್ತೆ ಅನ್ನುವಂಥ? ನಿತ್ಯಗಟ್ಟಲೆ ನಡೆಯುವ ಪೂಜಾ ಕೈಂಕರ್ಯಗಳಲ್ಲೂ ಯಥಾ ಪ್ರಕಾರವಾಗಿರುತ್ತೆ. ಪ್ರತಿ ಶುಕ್ರವಾರ ಆಷಾಢ ಮಾಸದ 4 ಶುಕ್ರವಾರಗಳು ಪ್ರಾತಃ ಕಾಲದಲ್ಲಿ 3:30 ಗಂಟೆಗೆ ದೇವಾಲಯದ ಬಾಗಿಲನ್ನು ತೆರೆದು ವಿಶೇಷ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕಗಳನ್ನು ಮಾಡಿ ದೇವಿಗೆ ಮಹಾಮಂಗಳಾರತಿ 8 ಗಂಟೆಗೆ ಮಾಡಲಾಗುತ್ತೆ. ಇದು ಇದೇ ರೀತಿಯಲ್ಲಿ ಪ್ರತಿ ಆಷಾಢ ಮಾಸದಲ್ಲೂ ನಡ್ಕೊಂಡು ಬರ್ತಾ ಇದೆ. ಭಕ್ತರು ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಕೊನೆಯದಾಗಿ ರಾತ್ರಿ ಎಷ್ಟು ಗಂಟೆಗಳ ಕಾಲ ಭಕ್ತಾದಿಗಳಿಗೆ ದರ್ಶನ ಪಡೆಯಲು ಅವಕಾಶ ಇದೆ? ಆಗ ಅನ್ನ ಸಂತರ್ಪಣೆ ಇದೆಲ್ಲ ಯಾವ ರೀತಿ ಇದೆ? ಪ್ರತಿನಿತ್ಯ ಅಮ್ಮನವರಿಗೆ ಮಧ್ಯಾಹ್ನ 11:30, 12 ಗಂಟೆಗೆ ವಿಶೇಷವಾದಂಥ ಮಹಾ ನೈವೇದ್ಯವನ್ನು ಮಾಡಿ ಆ ನೈವೇದ್ಯವನ್ನು ಅನ್ನದಾನದಲ್ಲಿ ಬೆರೆಸಿ ಎಲ್ಲ ಭಕ್ತರಿಗೂ ಅನ್ನದಾನ ಮಾಡಲಾಗುತ್ತೆ. ಆ ನಂತರದಲ್ಲಿ ಮಧ್ಯಾಹ್ನ ಎಲ್ಲ ಪೂಜಾ ಕೈಂಕರ್ಯಗಳೆಲ್ಲ ನೆರವೇರಿದ ಮೇಲೆ ಸಾಯಂಕಾಲ 6 ಗಂಟೆಗೆ ವಿಶೇಷವಾದಂಥ ಷೋಡಶೋಪಚಾರ ಪೂಜೆ ಇರುತ್ತೆ. ಆ ಷೋಡಶೋಪಚಾರ ಪೂಜಾ ನಂತರ 8:30 ಗಂಟೆಗೆ ಅಮ್ಮನವರಿಗೆ ಶಯನ ಸೇವೆ ಅಂತ ಮಾಡ್ತೀವಿ. ಶಯನ ಸೇವೆ ಆದ ನಂತರ 9:30 ಗಂಟೆಗೆ ದೇವಾಲಯದ ಬಾಗಿಲನ್ನು ಹಾಕಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಲಾಗುತ್ತೆ. ರಾತ್ರಿ 8:30ಗೆ ಶಯನ ಸೇವೆ, 9:30ಗೆ ದೇವಾಲಯದ ಬಾಗಿಲು ಹಾಕ್ತೀವಿ. ತುಂಬ ಸಂತೋಷ. ನೋಡಿದ್ರಲ್ಲ, ಇದಿಷ್ಟು ಬನಶಂಕರಿ ಅಮ್ಮನವರಿಗೆ ಇವತ್ತು ನಡೆದಂತಹ ಪೂಜೆ ಪುನಸ್ಕಾರಗಳು. ಇನ್ನು 4 ವಾರಗಳ ಕೊನೆಯ ಶುಕ್ರವಾರದ ತನಕನೂ ಅಷ್ಟೇ ಈ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರುವಂಥದ್ದು. ಇದಿಷ್ಟು ರಾಜಶಾಸ್ತ್ರಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.